ಹಾಯ್ ಎಲ್ಲರಿಗೂ ನಮಸ್ಕಾರ. ಹಾಗೆ ವೆಲ್ಕಮ್ ಟು ಸಾಯಿ ಶ್ರುತಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಎಸ್ ಫ್ರೆಂಡ್ಸ್, ಇವತ್ತು ನಿಮಗೆ ನೀವು ತಮ್ನೆಲ್ನಲ್ಲಿ ನೋಡಿದ ಹಾಗೇ ಅನ್ನ ಮಿಕ್ಕಿದ್ರೆ ಅದನ್ನು ವೇಸ್ಟ್ ಮಾಡದೆ ಹೇಗೆ ರಾಗಿ ರೊಟ್ಟಿ ಮಾಡೋದು ಅನ್ನೋದನ್ನು ನೋಡೋಣ. ನಾನು ಈಗಾಗಲೇ ನಿಮಗೆ ರಾತ್ರಿ ಅನ್ನ ಮಿಕ್ಕಿದ್ರೆ ಅದನ್ನು ವೇಸ್ಟ್ ಮಾಡದೆ ರೈಸ್ ಫ್ಲೋರ್ ಇದ್ದರೆ ಅಕ್ಕಿ ಹಿಟ್ಟಿದ್ರೆ ಹೇಗೆ ಅದನ್ನು ಬಳಸ್ಕೊಂಡು ರೊಟ್ಟಿಯನ್ನು ಮಾಡೋದು ಅನ್ನೋದನ್ನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಆಗಾಗಲೇ ಅದನ್ನು 17,000 ಜನ ನೋಡಿದ್ದೀರಾ. ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ನಾನು ಅದೇ ರೀತಿ ರಾಗಿ ಹಿಟ್ಟನ್ನು ಬಳಸ್ಕೊಂಡು ರಾತ್ರಿ ಮಿಕ್ಕಿರೋ ಅನ್ನದಿಂದ ರೊಟ್ಟಿಯನ್ನು ಮಾಡೋದನ್ನು ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿ 2 ವಿಧಾನದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಕೆಲವ್ರಿಗೆ ಮಾಡೋದು ಕಷ್ಟ ಆಗುತ್ತೆ, ಅವ್ರಿಗೆ ಇನ್ನೊಂದು ಸುಲಭವಾದ ವಿಧಾನವನ್ನು ಇದರಲ್ಲಿ ತೋರಿಸ್ಕೊಡ್ತೀನಿ. ಇದು ಯಾವುದೇ ರೀತಿ ಆನಿಯನ್ ಕಟ್ ಮಾಡಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ ಮಾಡೋದಂಥದ್ದಲ್ಲ. ಪ್ಲೈನ್ ಆಗಿರೋ ರೊಟ್ಟಿ ಎಷ್ಟು ಅದ್ಭುತವಾಗಿ ಕೇವಲ ರೈಸ್ ಮತ್ತು ರಾಗಿ ಹಿಟ್ಟಿನಿಂದ ಮಾಡುವಂಥದ್ದು ತೋರಿಸ್ಕೊಡ್ತೀನಿ ನಿಮ್ಗೆ ಇವಾಗ. ನಾನು ಅದಕ್ಕೋಸ್ಕರ ಗ್ಯಾಸನ್ನು ಹಚ್ಚಿಬಿಟ್ಟು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಬಾಣಲೆಗೆ ನಾನು ಇವಾಗ ಗ್ಲಾಸ್ನಲ್ಲಿ ನೀರು ಹಾಕ್ಕೊಳ್ತೀನಿ. ತುಂಬ ಸುಲಭವಾದಂಥ ರೆಸಿಪಿ, ಬೇಗನೆ ಆಗುತ್ತೆ ಈ ರಾಗಿ ರೊಟ್ಟಿ ರೆಸಿಪಿ. ಇವಾಗ ನೋಡಿ, ಈ ಗ್ಲಾಸ್ನಲ್ಲಿ ನಾನು ನೀರು ಹಾಕ್ಕೊಳ್ತೀನಿ. ನೀವು ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ನೀವು ಮಾಡ್ಕೊಳ್ಳಿ. ನಾನು ಇಲ್ಲಿ 2 ದೊಡ್ಡವ್ರಿಗೆ ಮತ್ತು 2 ಚಿಕ್ಕ ಮಕ್ಕಳಿಗೆ ಮಾಡ್ತಾಯಿದ್ದೀನಿ. 5 ಅಥವಾ 6 ರೊಟ್ಟಿ ಬಂದರೆ ಸಾಕು ಅಂತ. 1 ಗ್ಲಾಸ್ ನೀರನ್ನು ನಾನು ಹಾಕ್ಕೊಂಡಿದ್ದೀನಿ. ತುಂಬ ನೀರೇನು ಬೇಡ, 1 ಗ್ಲಾಸ್ ನೀರಷ್ಟು ಸಾಕಾಗತ್ತೆ. ಇವಾಗ ನಾನು 1 ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ. ಇವಾಗ ಜಾಸ್ತಿ ಜನಕ್ಕೆ ಮಾಡ್ತೀರಾ ಅಂದರೆ ನೀವು 1.5 ಗ್ಲಾಸ್ ತಗೋಬೋದು ಅಥವಾ 2 ಗ್ಲಾಸ್ ನೀರನ್ನ ತಗೊಳ್ಬೋದು. ನೋಡಿ, ಇಲ್ಲಿ ರಾತ್ರಿ ಮಿಕ್ಕಿದ ರೈಸನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ರೈಸ್ ಮಿಕ್ಕಿತ್ತು, ಅದನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಆಯಿತಾ, ನೀವು ಎಷ್ಟು ರೈಸ್ ಇದ್ದರೂ ಪರವಾಗಿಲ್ಲ ಹಾಕ್ಕೊಳ್ಬೋದು. ಜಾಸ್ತಿ ರೊಟ್ಟಿ ಬೇಕಂದರೆ ಸ್ವಲ್ಪ ಜಾಸ್ತಿ ರಾಗಿ ಹಿಟ್ಟನ್ನು ಹಾಕ್ಕೊಂಡ್ರೆ ಆಯ್ತು ಅಷ್ಟೇ. ಇವಾಗ ಆ ರೈಸನ್ನು ನಾನು ಚೆನ್ನಾಗಿ ಕುದಿಲಿಕ್ಕೆ ಇರ್ತೀನಿ. ಒಂದು ವೇಳೆ ನಿಮಗೆ 1 ಬೌಲ್ ರೈಸ್ ಇತ್ತು ಅಂದ್ಕೊಳ್ಳಿ, ಅದಕ್ಕೆ 1 ಕಪ್ಪಷ್ಟು ರಾಗಿ ಹಿಟ್ಟು ಸಾಕಾಗುತ್ತೆ. ಅಥವಾ 2 ಬೌಲ್ ಇದ್ದರೆ 2 ಕಪ್ಪಷ್ಟು ರಾಗಿ ಹಿಟ್ಟು ಸಾಕಾಗುತ್ತೆ. ಈ ಥರ ನೀವು ಪ್ಲ್ಯಾನ್ನಲ್ಲಿ ಮಾಡ್ಕೋಬೋದು. ನೋಡಿ, ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಚೆನ್ನಾಗಿ ಕುದೀತಾ ಇದೆ, ನೀವೀಗ ನೋಡ್ಬೋದು. ಉಪ್ಪನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬ ಸುಲಭವಾದ ಒಂದು ವಿಧಾನ, ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ. ಒಂದ್ಸಲ ನೀವು ಫ್ರೀ ಆಗಿದ್ದಾಗ ಇದನ್ನ ಮಾಡಿ ನೋಡಿ. ತುಂಬ ಈಸಿ ಇದೆ, ಬೇಗನೆ ಮಾಡ್ಬೋದು. ಅಂದರೆ ನೀವು ಇದನ್ನು ರೂಢಿಸ್ಕೊಳ್ಬೋದು. ನೋಡಿ, ಇವಾಗ ನಾನು 1 ಬೌಲಷ್ಟು ರಾಗಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ನೀರು ಹಾಕಿದ್ದೆ, 1 ಕಪ್ಪಷ್ಟು ರೈಸ್ ಹಾಕಿದ್ದೆ. ಇವಾಗ 1 ಬೌಲಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಸ್ವಲ್ಪ ಜಾಸ್ತಿ ರೈಸ್ ಇದ್ದಿದ್ರು ನಾನು ಸ್ವಲ್ಪ ಜಾಸ್ತಿನೇ ಹಿಟ್ಟು ಹಾಕ್ಕೊಳ್ತಿದ್ದೆ. ನೋಡಿ, 1 ಬೌಲ್ ಹಿಟ್ಟು ಹಾಕಿ ಸ್ವಲ್ಪ 2 ಸ್ಪೂನಷ್ಟು 2-3 ಸ್ಪೂನಷ್ಟು ಜಾಸ್ತಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಹಿಟ್ಟನ್ನು ಯಾವ ರೀತಿ ಹಾಕ್ಕೋಬೇಕಂದ್ರೆ ಅದು 1 ಕಪ್ಪು 2 ಕಪ್ ಈ ಥರ ಹಾಕ್ಕೋಬಾರ್ದು. ಈ ಥರ ಸ್ವಲ್ಪ 1 ಕಪ್ಪು 1.5 ಕಪ್ ಹಾಕಿ ಸ್ವಲ್ಪ ಕವರ್ ಮಾಡಿ ಇಟ್ಬಿಡಿ ಸ್ವಲ್ಪ ಹೊತ್ತು. ಆಯಿತಾ, ಏನು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಅದನ್ನು ನೀವು ಕವರ್ ಮಾಡಿದ್ದನ್ನು ಇವಾಗ ಸಿಮ್ಮಲ್ಲಿ ಇಟ್ಟಿರಿ, ಗ್ಯಾಸನ್ನು ಚಿಕ್ಕಕ್ಕೆ ಮಾಡಿ ಗ್ಯಾಸನ್ನು ಆಮೇಲೆ ಕವರ್ ಮಾಡಿ ಇಟ್ಟಿರಿ. ಆಯಿತಾ, 5 ಅಥವಾ 10 ನಿಮಿಷ ಹಾಗೆ ಬಿಟ್ಬಿಡಿ. ಆಮೇಲೆ ತೆಗೆದು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಯ್ತಾ. ಇವಾಗ ನಿಮಗೆ ಅವಶ್ಯಕತೆ ಬಿದ್ದರೆ ಹಿಟ್ಟನ್ನು ಹಾಕ್ಕೋಬೋದು. ಅಂದರೆ ಇದು ಸ್ವಲ್ಪ ಡ್ರೈ ಆಗಿ ಬಂದರೆ ಹಿಟ್ಟು ಹಾಕೋದು ಬೇಡ. ಸ್ವಲ್ಪ ನೀರು ಜಾಸ್ತಿ ಇದ್ದು ಇದು ತುಂಬ ಮೃದುವಾಯಿತು ಅಂತ ನಿಮ್ಗೆ ಐಡಿಯಾಕ್ಕೆ ಬಂದರೆ ಮಾತ್ರ ಹಿಟ್ಟು ಹಾಕ್ಕೋಬೋದು. ಆಯಿತಾ, ಇಲ್ಲಾಂದರೆ ಸಾಕಾಗುತ್ತೆ. ಈ ಥರ ಡ್ರೈ ಆಗಿ ಬಂದಿರಬೇಕಾಯ್ತಾ. ಡ್ರೈ ಆಗಿದ್ದರೆ ಚೆನ್ನಾಗಾಗತ್ತೆ ಅಂತ. ಇವಾಗ ನಿಮಗೆ ತೋರಿಸ್ತೀನಿ ಯಾವ ಹದಕ್ಕೆ ಬರಬೇಕಂತ. ಇಷ್ಟೇ, ನೀವು ಇದು ಬೇಯಿಸುವಾಗ ಸ್ವಲ್ಪ ನೋಡ್ಕೊಳ್ಳೋದು, ಈ ಥರ ಡ್ರೈ ಇರೋ ಥರ ನೋಡ್ಕೊಳ್ಳೋದು ಅಷ್ಟೇ. ನಾನು ಹೇಳಿದ ವಿಧಾನದಲ್ಲೇ ಮಾಡಿಕೊಂಡು ಈ ಥರ ಸ್ವಲ್ಪ ಡ್ರೈ ಇರೋ ಥರ ಮಾಡ್ಕೊಳ್ಳೋದು. ಒಂದು ಡ್ರೈ ಇಲ್ಲ ಅಂದರೆ ಇವಾಗಲೂ ನೀವು ಹಿಟ್ಟನ್ನು ಆ್ಯಡ್ ಮಾಡ್ಕೋಬೋದು. ಇವಾಗ ಡ್ರೈ ಆಗಿಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಂದರೆ ಇವಾಗ ನೀವು ಹಿಟ್ಟನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂದರೆ ಈ ರೀತಿ ಫಸ್ಟ್ ಆ್ಯಡ್ ಮಾಡಿರೋ ಹಿಟ್ಟನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಡ್ರೈ ಆಗಿದ್ದರೆ. ಓಕೆನಾ, ಈ ಥರ ನೋಡಿ, ಈ ಹದಕ್ಕೆ ಬರಬೇಕು. ಯಾವ ಥರ ಉದುರುದ್ರಾಗಿದೆ ಅಲ್ವಾ, ಈ ಥರ ಕಾಣಿಸ್ತಾ ಇದೆ. ಈ ಥರನ ನೀವು ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಗ್ಯಾಸನ್ನು ಬೇಕಾದರೆ ಆಫ್ ಮಾಡ್ಕೊಳ್ಳಿ ಅಥವಾ ಸಿಮ್ಮಲ್ಲಿ ಇಟ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ, ಇದು ರೆಡಿಯಾಗಿ ಹೋಯ್ತು. ಹಿಟ್ಟು ಇನ್ನೇನಿಲ್ಲ, ಎಲ್ಲ ಆಗಿಬಿಟ್ಟಿದೆ. ಸಿಂಪಲ್ಲಾಗಿ ಹಿಟ್ಟು ಬೇಯಿಸ್ಕೊಳ್ಳೋದಿದು. ರೈಸ್ನ ಬಳಸ್ಕೊಂಡು ಈ ಥರ ಹಿಟ್ಟನ್ನು ಬೇಯಿಸ್ಕೊಳ್ಳೋದು. ನೋಡ್ಬೋದು, ನೀವು ಕಾಣಿಸ್ತಾ ಇದೆ ಯಾವ ರೀತಿ ಉದ್ರಾಗಿ ಬಂದಿದೆ ಅಂತ.
ಇಷ್ಟಿದ್ರೆ ಆಯಿತು. ನೋಡಿ ಈ ಥರ ತಗೊಂಡು ಹೀಗೆ ಮೃದುವಾಗಿರುತ್ತೆ, ಅದು ಚೆನ್ನಾಗಿ ನಾದಲಿಕ್ಕೆ ಬರೋ ಥರ ಹೀಗೆ ಟಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಥರ ಮೃದುವಾಗಿ ಬಂದರೆ ಆಯಿತು. ಇದು ನಾದಲಿಕ್ಕೆ ಚೆನ್ನಾಗಿದೆ, ಅಂಟಂಟು ಆಗೋಲ್ಲ. ಅಂಟಂಟು ಆಯಿತು ಅಂದರೆ ಸ್ವಲ್ಪ ಹಿಟ್ಟು ಬೆರೆಸ್ಕೊಳ್ಳಿ, ಇಲ್ಲ ಈ ಥರ ಚೆನ್ನಾಗಿದೆ ಅಂದರೆ ಓಕೆ ಆಯಿತು ಅಂತ. ನಿಮ್ಗೆ ನೀರು ಅನಿಸಿದ್ರೆ ಮಾತ್ರ ಹಿಟ್ಟು ಬೆರೆಸ್ಕೊಳ್ಳಿ. ಈ ಥರ ಇದ್ದರೆ ಸಾಕು. ನೋಡಿ ಈ ಥರ ಬರಬೇಕಾಯ್ತಾ, ಕೈ ಗಂಟಬಾರ್ದು, ಆ ಥರ ಬಂದರೆ ಚೆನ್ನಾಗಿದೆ ಅಂತ. ಸೊ ಇವಾಗ ನಾನು ಬಾಣಲೆಯನ್ನು ಬಿಸಿ ಮಾಡಲಿಕ್ಕೆ ಇಡ್ತೀನಿ. ರೊಟ್ಟಿ ಬೇಯಲಿಕ್ಕೆ ಸ್ವಲ್ಪ ಜಾಸ್ತಿನೇ ತವಾ ಬಿಸಿನೂ ಹಾಕಬೇಕು ಮತ್ತು ಸ್ವಲ್ಪ ಹೊತ್ತು ಬೇಗನೆ ಇಟ್ಟಿರ್ತೀನಿ. ಸೊ ಇವಾಗ ನಾನು ನೋಡಿ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ, ಆಮೇಲೆ ಇದನ್ನ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ರೊಟ್ಟಿ ತರ್ತೀನಿ ಯಾವಾಗಲೂ ಅಷ್ಟೇ. ಸೊ ನೀಟಾಗಿ ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲಿ ಬಿದ್ದಿರೋದು ರಾಗಿ ಹಿಟ್ಟಷ್ಟೇ, ಬೇರೆ ಏನೂ ಅಲ್ಲ. ಸೊ ಇವಾಗ ನೋಡಿ ಆ ಹಿಟ್ಟು ನಾನು ಬೇಯಿಸಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಇವಾಗ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹಾಕ್ಕೊಳ್ತೀನಿ. ನೀವು ಒಂದು ಬೇಯಿಸೋ ಮೆಥಡು ಮತ್ತು ಇಲ್ಲಿ ಯಾವ ರೀತಿ ತಟ್ತೀನಿ ಇದೆರಡನ್ನೇ ನೋಡಿಕೊಂಡ್ರೆ ಆಯಿತು. ಮೈನಾಗಿ ತುಂಬ ಈಸಿಯಾಗಿ ನಿಮಗೆ ಗೊತ್ತಾಗ್ಬಿಡತ್ತೆ ಬೇಯಿಸುವಾಗ ಯಾವ ಹದಕ್ಕೆ ಬೇಯಿಸಬೇಕು ಅಂತ. ಸೊ ಆಮೇಲೆ ತಟ್ಟುವಾಗ ಹೇಗೆ ತಟ್ಟಬೇಕು ಅಂತ ಅಷ್ಟೇ ನೋಡಿಕೊಂಡ್ರೆ ಆಗೋಯ್ತು. ತುಂಬ ಸುಲಭವಾದ ಒಂದು ಬ್ರೇಕ್ಫಾಸ್ಟ್ ಇದು. ಸೊ ಇವಾಗ ಆಮೇಲೆ ಎಷ್ಟು ರುಚಿಯಾಗಿರುತ್ತೆ, ಇದ್ರ ಜೊತೆಗೆ ಕೊಬ್ಬರಿ ಹಾಕಿಬಿಟ್ಟು ಕೆಂಪು ಚಟ್ನಿ ಮಾಡಿಕೊಂಡ್ರೆ ವಾವ್, ಇಷ್ಟು ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಕೆಂಪು ಚಟ್ನಿನ ತಿನ್ನಲಿಕ್ಕೆ. ಆಮೇಲೆ ಅಥವಾ ಯಾವ್ದಾದ್ರು ಬೇಳೆ ಕಾಳು, ಹೆಸರು ಕಾಳು ಪಲ್ಯ ಈ ಥರದ್ದೆಲ್ಲ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಈ ಥರ ಇದನ್ನ ಚೆನ್ನಾಗಿ ಹಾಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತ. ಆಮೇಲೆ ಆ ನೀರನ್ನ ಸ್ವಲ್ಪ ಅದ್ರ ಮೇಲ್ಗಡೆ ಸಿಂಪಡಿಸ್ಬಿಟ್ಟು ಆಮೇಲೆ ಚೆನ್ನಾಗಿ ನಾದೋಕ್ಕೆ ಶುರು ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಇದೆ, ಸೊ ಚೆನ್ನಾಗಿ ಬಿಸಿ ಬಿಸಿ ಇದ್ದಾಗಲೇ ಚೆನ್ನಾಗಿ ನಾದ್ಕೊಳ್ಬೇಕು. ಆವಾಗ ಹಿಟ್ಟು ಒಂದು ಹದದಲ್ಲಿರುತ್ತೆ. ತಣ್ಣಗಾದ್ಮೇಲೆ ಹೋದರೆ ಆಮೇಲೆ ಒಂದು ಸ್ವಲ್ಪ ಉದುರುದ್ರಾಗತ್ತೆ, ನಾದೋಕ್ಕೆ ಶುರು ಮಾಡಬೇಕು. ಇವಾಗಲೇ ಚೆನ್ನಾಗಿ ಬಿಸಿ ಬಿಸಿ ಇದ್ದಾಗಲೇ ಚೆನ್ನಾಗಿ ನಾದಿ ಮುದ್ದೆ ಥರ ಮಾಡಿ ಇಟ್ಕೋಬೇಕಾಯ್ತಾ. ಸೊ ಇವಾಗ ಈ ರೀತಿ ಮಾಡ್ಕೊಳ್ಳೋಣ. ನೀವು ಫಸ್ಟೇ ಟ್ರೈ ಮಾಡ್ತಿದ್ದೀರಾ ಅಂದವಾಗ, ಫ್ರೀಯಾಗಿದ್ದವಾಗ ಒಂದು ಸಲ ಈ ಥರ ಮನೆಯಲ್ಲಿದ್ದವಾಗ ಟ್ರೈ ಮಾಡಿ ನೋಡಿ. ಸೊ ಆಮೇಲೆ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೊ ವೀಕಲ್ಲಿ 1 ಟೈಮ್ ಅವರು ಖಂಡಿತವಾಗ್ಲೂ ಮಾಡ್ಕೊಳ್ತೀರಾ. ತುಂಬ ಸುಲಭವಾದಂಥ ರೆಸಿಪಿ ಇದು. ಸೊ ಇದನ್ನ ಚೆನ್ನಾಗಿ ನಾದ್ಕೊಳ್ಬೇಕು. ಸೊ ಈ ರೀತಿಯಾಗಿ ಇನ್ನೊಂದು ಥರದ ರೆಸಿಪಿನ ನಿಮ್ಗೆ ಇದರಲ್ಲೇ ಇದನ್ನು ಇನ್ನೊಂದು ರೀತಿ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಕೆಲವರಿಗೆ ಈ ಥರ ಡೈರೆಕ್ಟಾಗಿ ಬೇಯಿಸ್ಕೊಂಡು ಈ ಥರ ನಾದಿ ರೊಟ್ಟಿ ಮಾಡೋದು ಕಷ್ಟ ಆಗಬಹುದು, ತಟ್ಟೋದಕ್ಕೆಲ್ಲ ಬರಲ್ಲ ಅಂತ ಹೇಳೋರು ಇನ್ನೂ ತೆಳುವಾಗಿ ಆಮೇಲೆ ಹರಿದೋಗದೇ ಇರೋ ಥರ ಬರೋದಕ್ಕೆ ಇದರಲ್ಲೇ ಇನ್ನೊಂದು ಪ್ಲ್ಯಾನನ್ನು ನಿಮಗೆ ಹೇಳ್ಕೊಡ್ತೀನಿ. ಅದನ್ನು ನೀವು ನೋಡಿ. ರೊಟ್ಟಿ ತಟ್ಟಕ್ಕೆ ಬರಲ್ಲ ನನಗೆ ಅನ್ನೋರು ಆ ರೀತಿ ಪ್ಲ್ಯಾನಲ್ಲಿ ಮಾಡಿದ್ರೆ ರೊಟ್ಟಿ ಹರಿದು ಹೋಗಲ್ಲ. ಇನ್ನೊಂದು ತುಂಬ ತೆಳುವಾಗಿ ಬರುತ್ತೆ. ಸೊ ಓಕೆನಾ, ಈ ರೀತಿಯಾಗಿ ನಾನು ಇರೋ ಎಲ್ಲ ಹಿಟ್ಟನ್ನು ಇದೇ ರೀತಿಯಾಗಿ ನೋಡಿ ಎಷ್ಟು ಮೃದುವಾಗಿ ಬರೋ ತನಕ ನಾದಬೇಕು ಚೆನ್ನಾಗಿ. ಸೊ ಈ ರೀತಿಯಾಗಿ ಇದನ್ನು ನಾದಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಈ ರೀತಿ ಮಾಡಿ ಇಟ್ಕೊಳ್ತೀನಿ. ಸೊ ಇವಾಗ ಉಳಿದಿರೋ ಹಿಟ್ಟನ್ನು ಸಹ ಹಾಕ್ಕೊಂಡು ಇದೇ ರೀತಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಸೊ ಬಿಸಿ ಇದ್ದಾವಾಗಲೇ ನೀವು ಈ ರೀತಿ ಹಿಟ್ಟನ್ನು ನಾದಿಟ್ಕೋಬೇಕು. ನಾವು ಫಸ್ಟೇ ಸ್ವಲ್ಪ ನಾದಿ ರೊಟ್ಟಿ ಮಾಡ್ತೀನಿ, ಆಮೇಲೆ ಮತ್ತೆ ನನಗೆ ಗ್ಯಾಸ್ ತುಂಬ ಹೊತ್ತಿಂದ ವೇಸ್ಟ್ ಆಗುತ್ತೆ ಅಂತ ಆಫ್ ಮಾಡಿಕೊಂಡೆ. ಸೊ ನಾನು ಫಸ್ಟೇ ರೊಟ್ಟಿ ಮಾಡ್ಕೊಂಡು ಆಮೇಲೆ ಮಿಕ್ಕಿರೋದನ್ನು ನಾದಿಟ್ಕೊಳ್ತೀನಿ ಅಂದರೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಸೊ ಅದಕ್ಕೆ ಫಸ್ಟೇ ನೀವು ನಾನು ಫಸ್ಟ್ ಮಾಡಿಟ್ಟಿದ್ದೀನಲ್ಲ ಆ ಥರ ರೋಲ್ ಮಾಡಿ ಇಟ್ಕೊಂಬಿಡಿ. ಆವಾಗ ಕೊನೆಗೆ ಎಲ್ಲನೂ 1 by 1 ರೊಟ್ಟಿ ತಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ, ಆಯಿತಾ. ಸೊ ಇವಾಗ ನಾನು ಇರೋದನ್ನ ನೀಟಾಗಿ ತೆಗೆದು ಹಾಕ್ಕೊಂಡು ಚೆನ್ನಾಗಿ ನಾದ್ಬಿಟ್ಟು ಇಟ್ಕೊಳ್ತೀನಿ. ಸೊ ನಿಮಗೆ ಎಲ್ಲನೂ ತೋರಿಸ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನಿಮಗೆ ಅದು ಗೊತ್ತಾಗಲಿ, ಐಡಿಯಾ ಬರಲಿ ಅನ್ನೋ ಕಾರಣಕ್ಕೆ. ಸೊ ಇಲ್ಲಾಂದರೆ ಒಂದು ಸ್ವಲ್ಪ ನಾದೋದು, ಇನ್ನೊಂದು ಸ್ವಲ್ಪ ಹಾಗೆ ಬಿಟ್ಕೊಳ್ಳೋದು, ಅದು ಗಟ್ಟಿ ಹಾಕೋದು, ಆಮೇಲೆ ಚೆನ್ನಾಗಿ ಬಂದಿಲ್ಲ ಅಂತ ಅಂದ್ಕೊಳ್ಬಾರ್ದಲ್ವ. ಸೊ ಅದಕ್ಕೆ ಬಿಸಿ ಬಿಸಿ ಇದ್ದಾಗಲೇ ನೋಡಿ, ಅದು ಬಿಸಿ ಬಿಸಿ ಹಾಗೆ ಹೋಗ್ತಾಯಿದೆ. ಸೊ ಅಷ್ಟು ಬಿಸಿ ಇದ್ದಾಗಲೇ ನಾನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಸೊ ನನಗೆ ಅಭ್ಯಾಸ ಇದೆ, ನಾನು ಹಳ್ಳಿ ಹುಡುಗಿ, ಹಾಗಾಗಿ ನನಗೆ ಅಭ್ಯಾಸ ಇದೆ. ಬಿಸಿ ಅಂದರೆ ರೊಟ್ಟಿಯನ್ನು ತಟ್ಟೆ ಅಭ್ಯಾಸ ಇದೆ. ನಮ್ಮ ಹಳ್ಳಿ ಸೈಡಲ್ಲೆಲ್ಲ ನಾವು 10 ಜನಕ್ಕೆ 15 ಜನಕ್ಕೆ 20 ಜನಕ್ಕೆ ಎಲ್ಲ ರೊಟ್ಟಿ ಮಾಡಬೇಕಾಗಿತ್ತು. ಸೊ ನಮ್ಮಮ್ಮ ಪ್ರೀತಿಯಿಂದ ಆವಾಗನೇ ಕಲಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದೊಂಥರ ಸುಲಭವಾಗಿ ಬರುತ್ತೆ.
ಹಾಗಾಗಿ ನಾವು ರೊಟ್ಟಿಯೇ ಜಾಸ್ತಿ ಮಾಡೋದು ನಮ್ಮ ಸೈಡು. ಹಾಗೆ ನಮ್ಮಲ್ಲಿ ರೊಟ್ಟಿಯನ್ನೇ ತುಂಬ ಇಷ್ಟಪಡ್ತಾರೆ ಕೂಡ. ಎಲ್ಲರೂ ಈರುಳ್ಳಿನ ಹಾಕ್ಬಿಟ್ಟು ರೊಟ್ಟಿ ಮಾಡೋದು ಗೊತ್ತಿರುತ್ತೆ, ತರಕಾರಿಗಳನ್ನೆಲ್ಲ ಹಾಕ್ಬಿಟ್ಟು ಮಾಡೋದು ಗೊತ್ತಿರುತ್ತೆ. ಸೊ ನಾನು ಮಾಡ್ತೀನಿ, ಕ್ಯಾರೆಟನ್ನು ತುರಿದಾಕ್ಬಿಟ್ಟು ಅಥವಾ ಬೀಟ್ರೂಟ್, ಮಕ್ಕಳು ತಿನ್ನಲ್ಲ ತರಕಾರಿ ಅಂತ ಹೇಳ್ಬಿಟ್ಟು ಬೀಟ್ರೂಟ್ ತುರಿದಾಕ್ಬಿಟ್ಟು, ಆಲೂಗಡ್ಡೆ ತುರಿದಾಕ್ಬಿಟ್ಟು, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು, ಕೊಕೊನಟ್ ಹಾಕ್ಬಿಟ್ಟು ಈ ಥರ ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ. ಬಟ್ ಅದೆಲ್ಲದಕ್ಕಿಂತ ತುಂಬ ಇಷ್ಟ ಆಗುವಂತಹ ರಾಗಿ ರೊಟ್ಟಿ ಅಂದರೆ ಇದೆ. ಏಕೆಂತ ಹೇಳಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಇದು. ಕೆಂಪು ಚಟ್ನಿ ಇದ್ರೆ ಅಂತೂ ವಾವ್ ಅನಿಸುತ್ತೆ. ಸೊ ಇವಾಗ ನೋಡಿ ಇದು ರೆಡಿಯಾಗಿದೆ. ಈ ರೀತಿಯಾಗಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮೃದುವಾಗಿದೆ ನೋಡಿ. ರೊಟ್ಟಿ ತಟ್ಟಲಿಕ್ಕೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಅನಿಸ್ಬೋದು. ಸೊ ಇವಾಗ ನಾನು ಇದನ್ನು ಎಷ್ಟೆಷ್ಟು ಬೇಕು ಅಷ್ಟಕ್ಕೆ ಈ ಥರ ಕಟ್ ಮಾಡ್ಕೊಳ್ತೀನಿ. ಅಲ್ಲಿ ಎಷ್ಟು ರೊಟ್ಟಿ ಮಾಡ್ಬೋದು ಅಂತ 3 ಅಥವಾ 4 ರೊಟ್ಟಿನ ಮಾಡ್ಬೋದು ಇದರಲ್ಲಿ. ಸೊ ಇವಾಗ ನಾನು ಈ ಥರ ಕಟ್ ಮಾಡಿಕೊಂಡು ಅದರಲ್ಲಿ ಒಂದು ಪೀಸನ್ನು ತಗೊಂಡು ಇವಾಗ ರೊಟ್ಟಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದನ್ನು ನಾನು 1 by 1 ಎಷ್ಟು ರೊಟ್ಟಿ ಮಾಡ್ತೀನಿ ಅದನ್ನು ತೋರಿಸ್ಕೊಡ್ತೀನಿ ನೀಟಾಗಿ ಹೇಗೆ ತಟ್ಟಬೇಕು ಏನು ಅಂತ. ಸೊ ಇದನ್ನು ಇವಾಗ ಚೆನ್ನಾಗಿ ನಾದ್ಕೊಳ್ಳಿ ನೀವು. ಅದರಲ್ಲಿ ರೈಸ್ ಇರುತ್ತಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಈ ಥರ ನಾದ್ಕೊಳ್ಳಿ. ಚೆನ್ನಾಗಿ ನಾದ್ಕೊಂಡಾದಮೇಲೆ ರೊಟ್ಟಿ ತಟ್ಟೋದಕ್ಕೆ ಶುರು ಮಾಡಿ. ಸೊ ಇವಾಗ ರೊಟ್ಟಿ ನನ್ನ ಮಗ ಅಲ್ಲಿ ಕೂತ್ಕೊಂಡಿದ್ದಾನೆ ಕಿಚನಲ್ಲಿ, ಏನೋ ಕಿಟ್ಲೆ ಮಾಡಿಕೊಂಡು ಅವನು ಏನು ಮಾಡ್ತಾ ಇದೆಯಾ ಮಮ್ಮಿ ಅಂತ ಕೇಳ್ಕೊಂಡು ಏನೋ ಮಾಡ್ತಾಯಿದ್ದೀನಿ. ಸೊ ಇವಾಗ ನಿಮಗೆ ನಾನು ತೋರಿಸ್ಕೊಡ್ತೀನಿ ಸೊ ಹೇಗೆ ರೊಟ್ಟಿಯನ್ನು ತಟ್ತೀನಿ ಅಂತ. ಇವಾಗ ಮತ್ತೆ ನಾನು ಗ್ಯಾಸ್ ಹಚ್ಕೊಂಡೆ. ಸೊ ನೀರನ್ನು ಈ ರೀತಿಯಾಗಿ ತಟ್ಕೊಳ್ಳಿ ನೋಡಿ. ಈ ರೀತಿ ಮಾಡ್ತಾ ಮಧ್ಯದಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೀರಿ. ಇದು ತೆಗಿಬೋದು ಅಥವಾ ತೆಗೆದೇನು ಇರ್ಬೋದು. ಸ್ವಲ್ಪ ಇದನ್ನು ತೆಕ್ಕೊಂಡ್ರೆ ಮಧ್ಯದಲ್ಲಿ ಸ್ವಲ್ಪ ತೆಳ್ಳಗೆ ಬರುತ್ತೆ ರೊಟ್ಟಿ ಅಂತ ತೆಗಿತೀವಿ. ಸೊ ಇವಾಗ ಈ ಥರ ಇದೆಯಲ್ಲ, ಇದನ್ನು ಅಡಿಗಡೆ ನೀರು ಹಾಕಿ ಚೆನ್ನಾಗಿ ಈ ಥರ ಮಾಡಿಕೊಂಡು ಅದನ್ನ ಹಂಗಾತ ಇಟ್ಕೊಳ್ಳಿ. ಯಾವ ಸೈಡ್ ಹಿಟ್ಟನ್ನು ತೆಗಿತೀರಲ್ವ ಅದನ್ನು ಮೇಲೆ ಮಾಡಿ ಇಟ್ಕೊಳ್ಳಿ. ಸೊ ಈ ಥರ ಮಾಡಿಟ್ಕೊಂಡು ತಟ್ಟೋಕ್ಕೆ ಶುರು ಮಾಡಿ. ಇದು ಅಂಟೋದಿಲ್ಲ, ಅಡಿ ಹಿಡಿಯೋದಿಲ್ಲ. ಒಂದು ವೇಳೆ ಅಂಟ್ತಾ ಇದೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದು ಮಾಡ್ಕೊಳ್ತಾ ನೀವು ಈ ರೀತಿಯಾಗಿ ತಟ್ಟೋದಕ್ಕೆ ಶುರು ಮಾಡಿ. ಸೊ ಅಭ್ಯಾಸ ಇಲ್ಲ ಅನ್ನೋರು ಬೇಕಾದರೆ ಪ್ಲಾಸ್ಟಿಕ್ಕನ್ನು ಇಟ್ಕೊಂಡು ತಟ್ಟಬೋದು. ತುಂಬ ಸುಲಭವಾಗಿ ರೊಟ್ಟಿ ಆಗತ್ತೆ. ಬಟ್ ಇದು ಹಿಡಿಯೋದಿಲ್ಲ ಯಾವುದೇ ಕಾರಣಕ್ಕೂ, ಏಕೆಂದರೆ ಹಿಟ್ಟನ್ನು ನಾವು ಬೇಯಿಸ್ಕೊಂಡಿರ್ತೀವಲ್ಲ ರೈಸ್ ಜೊತೆಗೆ, ಹಾಗಾಗಿ ಇದು ಹಿಡಿಯೋದಿಲ್ಲ. ಹಿಡಿಯುತ್ತೆ ಅನ್ನೋ ಭಯನೇ ಬೇಡ. ನೀವೇನು ಆನಿಯನೆಲ್ಲ ಹಾಕಿ ಮಾಡ್ತೀರಾ ಆ ರೊಟ್ಟಿ ತಟ್ಟುವಾಗ ತುಂಬ ಕಷ್ಟ ಆಗುತ್ತೆ. ಕೆಲವೊಬ್ಬರಿಗೆ ಅದು ಹಂಚು ಮೇಲೆ ಹಾಕ್ಬಿಟ್ಟು ತಟ್ಬಿಡ್ತಾರೆ, ಈ ಥರ ಎಲ್ಲ ಆಗುತ್ತೆ. ಪ್ಲಾಸ್ಟಿಕ್ ಮೇಲೆ ಹಾಕ್ಕೊಂಡು ತಟ್ತಾರೆ, ಒದ್ದಾಡ್ತಾರೆ. ಬಟ್ ನೀವು ಈ ಥರ ಬೇಯಿಸ್ಕೊಂಡು ರೈಸ್ ಜೊತೆಗೆ ಹಿಟ್ಟನ್ನು ನೀವು ತಟ್ಟೋದ್ರಿಂದ ಅದು ಒಂಥರ ಮೇಣದ ಟೈಪ್ ಆಗಿರುತ್ತೆ. ತುಂಬ ಚೆನ್ನಾಗಿ ತಟ್ಟೋದಕ್ಕೆ ಬರುತ್ತೆ. ಆಯಿತಾ? ಇದು ಸುಲಭವಾದ ವಿಧಾನ, ಒಂದು ಸಲ ಟ್ರೈ ಮಾಡಿ. ಆ ಥರ ಬೇಯಿಸ್ಕೊಂಡಿರೋದ್ರಿಂದ ಅಂಟತ್ತೆ, ಹರಿದೋಗುತ್ತೆ, ಹಿಡ್ಕೊಳ್ಳುತ್ತೆ. ಇದ್ಯಾವ ಚಿಂತೆನೂ ಬೇಡ. ಆರಾಮಾಗಿ ಈ ಥರ ರೊಟ್ಟಿಯನ್ನು ತಟ್ಕೊಳ್ಬೋದು. ಸೊ ನೋಡಿದ್ರಲ್ಲ ಎಷ್ಟು ಅಗಲವಾಗಿ ಬರ್ತಾ ಇದೆ, ಎಷ್ಟು ತೆಳುವಾಗಿ ಬರ್ತಾ ಇದೆ ರೊಟ್ಟಿ. ಎಷ್ಟು ತಟ್ಟಿದ್ರು ಸಹ ಬಟ್ ಸಣ್ಣ ಪುಟ್ಟ ಹೋಲುಗಳು ಆಗತ್ತೆ. ಆದರೆ ಅದನ್ನು ಹಂಚ ಮೇಲೆ ಹಾಕಿದವಾಗ ನೀರು ಹಾಕಿ ಕವರ್ ಮಾಡ್ಕೋಬಹುದು. ಅದ್ರ ಬಗ್ಗೆ ನಿಮಗೆ ಚಿಂತೆನೇ ಬೇಡ. ನೋಡಿದ್ರಲ್ವ ನಾನು ರೊಟ್ಟಿಯನ್ನು ಎತ್ತಿ ಹಿಡ್ಕೊಂಡವಾಗ ಚಿಕ್ಕದಾಗಿ ಹೋಲ್ ಕಾಣಿಸ್ತು. ಅದ್ರ ಬಗ್ಗೆ ನೀವು ಟೆನ್ಷನ್ ಮಾಡಬೇಡಿ. ನೋಡಿ ಈ ಥರ ನೀರಿಂದ ಟಚ್ ಮಾಡಿಕೊಂಡು ಈ ರೀತಿ ಒಂದು ಸಲ ಟಚ್ ಮಾಡಿದ್ರೆ ಆಗೋಯ್ತು, ಅದು ಕವರ್ ಆಗಿ ಹೋಗುತ್ತೆ ಅಲ್ವಾ. ಎಷ್ಟು ನೀಟಾಗಿದೆ ರೊಟ್ಟಿ. ಇವಾಗ ಹರಿದಿರೋ ರೊಟ್ಟಿ ಥರನೇ ಕಾಣಿಸ್ತಾ ಇಲ್ಲ. ಒಂದು ವೇಳೆ ಹರಿದೋದ್ರೂ ಸಹ ಪರವಾಗಿಲ್ಲ, ಎತ್ತಿ ಹಾಕಿ ಇನ್ನೊಂದನ್ನು ಹರಿದೋಗಿರೋ ಪೀಸನ್ನು ಎತ್ತಾಕ್ಬಿಟ್ಟು ನೀರಿಂದ ಸ್ವಲ್ಪ ಟಚ್ ಮಾಡಿದ್ರೆ ಅಂಟ್ಕೊಂಡ್ಬಿಡತ್ತೆ. ಆಯಿತಾ? ಫಸ್ಟ್ ಹರಿದೋಯ್ತು ಅಂತ ಟೆನ್ಷನ್ ಏನೂ ಆಗಬೇಡಿ. 1 ಸಲ 2 ಸಲ 3 ಸಲ ಖಂಡಿತವಾಗ್ಲೂ ನಿಮಗೂ ಇದೊಂದು ಐಡಿಯಾ ಸಿಗುತ್ತೆ, ರೊಟ್ಟಿ ತಟ್ಟಲಿಕ್ಕೆ ಬಂದೇ ಬರುತ್ತೆ. ಸೊ ಆರಾಮಾಗಿ ರೊಟ್ಟಿನ ಮಾಡ್ಕೊಳ್ಬೋದು. ಸೊ ಎರಡನೇದು ಸಹ ಇದೇ ರೀತಿ ಚೆನ್ನಾಗಿ ನಾದ್ಕೊಂಡು ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ನಿಮಗೆ ಐಡಿಯಾ ಬರಲಿ ಅಂತ ನಾನು 2 ಅಥವಾ 3 ಸಲ ರೊಟ್ಟಿಯನ್ನು ಚೆನ್ನಾಗಿ ಹಿಟ್ಟನ್ನು ನಾದಿ ನಿಮ್ಮ ಮುಂದೆನೇ ರೊಟ್ಟಿಯನ್ನು ತಟ್ಟಿ ತೋರಿಸ್ತಾ ಇದ್ದೀನಿ. ಸೊ ಹಾಗೆ ಪ್ಲಾಸ್ಟಿಕ್ ಮೇಲೆ ತಟ್ಟೋದಾಗಿದ್ದರೆ ಎಲ್ಲರಿಗೂ ಸುಲಭ ಆಗ್ತಾಯಿತ್ತು. ಸೊ ಅದಕ್ಕೆ ಕನ್ಫ್ಯೂಸ್ ಆಗುತ್ತೆ, ಕಷ್ಟ ಆಗುತ್ತೆ. ನಿಮಗೆ ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ಈ ಥರ 2-3 ಸಲನೂ ನಿಮಗೆ ನಾನು ರೊಟ್ಟಿಯನ್ನು ತಟ್ಟಿ ತೋರಿಸ್ತಾ ಇದ್ದೀನಿ. ಈ ಥರ ಅಭ್ಯಾಸ ಆಗಲಿ ನಿಮಗೆ ಅಂತ.
ಒಂದು ವೇಳೆ ನಾನು ಈ ಥರ ಮಾಡ್ತಿದ್ದೀನಲ್ಲ, ಇದು ಬಂದಿಲ್ಲ ಅಂದರೆ ಕೈಯಲ್ಲಿ ಇಟ್ಕೊಂಡು ತಟ್ಟಿ, ಎರಡು ಕೈಯಿಂದ ತಟ್ಕೊಳ್ಳಿ ಆಯಿತಾ. ನಾನು ಈ ಥರ ಮಾಡೋಕ್ಕೆ ನಿಮಗೆ ಬಂದಿಲ್ಲ ಅಂತ ನೀವು ಅಂತ ಬೇಜಾರಾಗೋದು ಬೇಡ. ಒಂದು ಕೈ ಮೇಲೆ ಒಂದು ಇಟ್ಕೊಂಡು ಇನ್ನೊಂದು ಕೈಯಿಂದ ತಟ್ಬಿಡಿ ಅಷ್ಟೇ. ಈ ಥರ ಆಗಲಿ, ಎಷ್ಟಾಗಲಾಗುತ್ತೆ ಅಷ್ಟಾಗಲೇ ತಟ್ಕೊಳ್ಳಿ, ಪರವಾಗಿಲ್ಲ. ಸೊ ಬೇಕಾದರೆ ಮಧ್ಯೆ ಸ್ವಲ್ಪ ಹಿಟ್ಟು ತೆಕ್ಕೊಳ್ಳಿ, ಇಲ್ಲ ಹಾಗೇ ತಟ್ಕೋಬೋದು. ಸೊ ಓಕೆನಾ. ಈ ಥರ ಇವಾಗ ಆಡಿಗೆ ನೀರು ಹಾಕ್ಕೊಳ್ಳೋದು, ಈ ಥರ ಸ್ವಲ್ಪ ತಟ್ಟೋದು, ಎತ್ತೋದು, ಮತ್ತೆ ತಟ್ಟೋದು ಮಾಡಬೇಕು. ಒಂದೇ ಸಲ ತಟ್ಕೊಳ್ತಾ ಇದ್ಬಿಟ್ರೆ ಅದು ಅಂಟ್ಕೊಂಡ್ಬಿಡುತ್ತೆ. ಸೊ ಸ್ವಲ್ಪ ಎತ್ಕೊಳ್ತಾ ತಟ್ಕೊಳ್ತಾ ಅಡಿ ನೀರು ಹಾಕಿ ಇದು ಉಜ್ಕೊಳ್ತಾ ಆಮೇಲೆ ತಟ್ಕೊಳ್ತಾ ಹೋದರೆ ಸೊ ರೊಟ್ಟಿನೂ ಅಂಟೋದಿಲ್ಲ, ತೆಳ್ಳಗೂ ಆಗಿ ಬರುತ್ತೆ. ಸೊ ಈ ಥರ ರೌಂಡ್ ಶೇಪಲ್ಲಿ ಬರುತ್ತೆ. ಒಂದು ವೇಳೆ ರೌಂಡ್ ಶೇಪ್ ಬಂದಿಲ್ಲ ಅಂದರೂ ಬೇಜಾರು ಬೇಡ, ಯಾವ ಶೇಪಲ್ಲಾದರೂ ಸರಿ, ತಿನ್ನೋದಷ್ಟೇ. ಹರಿದು ತಿಂತೀವಿ, ಇಡೀ ರೊಟ್ಟಿಯನ್ನಂತೂ ತಿನ್ನೋಕ್ಕಾಗಲ್ಲ. ಸೊ ಈ ಥರ ರೊಟ್ಟಿಯನ್ನು ತಟ್ಕೊಳ್ಳಿ. ನಾನು ಯಾವ ಥರ ತಟ್ತೀನಿ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ಒಂದೊಂದು ಸೈಡ್ ಸ್ವಲ್ಪ ಸ್ವಲ್ಪ ತಟ್ತಾ ಎತ್ತು ಹಾಕ್ಕೊಳ್ತಾ ಒಂದು ಸೈಡ್ ಒಂದು ಸ್ವಲ್ಪ ತಟ್ಕೊಳ್ತಾ ಬೇಯಿಸ್ತಾ ಇದ್ದೀನಿ. ರೊಟ್ಟಿ ಕೂಡ ಆ ಕಡೆ ಬೇಯಿಸ್ಕೊಳ್ತಾ ಈ ಕಡೆ ತಟ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ನನ್ನ ಕೈ ಮೇಲೆ ಇಟ್ಕೊಂಡು ಆ ಕಡೆ ಹೋಗ್ತೀನಿ. ಅದು ರೊಟ್ಟಿಯನ್ನು ಒಂದು ಸೈಡ್ ಬೆಂದಿರೋ ರೊಟ್ಟಿಯನ್ನು ಇನ್ನೊಂದು ಸೈಡ್ ಹಾಕ್ಕೊಳ್ಳಿಕ್ಕೆ ಅಂತ ಆ ಕಡೆ ಹೋಗ್ತಾ ಇರ್ತೀನಿ. ಸೊ ಈ ರೀತಿ ನೋಡ್ಕೊಳ್ಳಿ, ತಟ್ಕೊಳ್ಳಿ. ಸೊ ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ನೀವು ತಟ್ಕೊಳ್ಳಿ. ಒಂದು ವೇಳೆ ಬಂದಿಲ್ಲ ನನಗೆ ಈ ಥರ ತಟ್ಟೋದಕ್ಕೆ ಅಂದರೆ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊಳ್ಳಿ. ಪ್ಲಾಸ್ಟಿಕ್ ಕವರ್ಗೆ ಸ್ವಲ್ಪ ನೀರು ಮುಟ್ಟಿಸ್ಕೊಂಡು ಈ ಥರ ಹಾಕ್ಕೊಂಡು ತಟ್ಕೊಳ್ಳಿ ಆಯಿತಾ. ನಾನು ಮಧ್ಯದಲ್ಲಿ ಅದನ್ನ ಕೆಳಗೆ ಇಡ್ತಾ ಇದ್ದೀನಿ, ಮತ್ತೆ ಎತ್ಕೊಳ್ತಾ ಇದ್ದೀನಿ. ಆದರೂ ಅದು ಅಂಟ್ಕೊಳ್ತಾ ಇಲ್ಲ ಅಂದರೆ ನೋಡಿ, ಬೇಯಿಸ್ಕೊಂಡ್ರೆ ಹಿಟ್ಟು ಎಷ್ಟು ಚೆನ್ನಾಗಿರುತ್ತೆ, ಅಂಟಾಗಿರುತ್ತೆ. ಹಾಗಾಗಿ ಅದು ಅಂಟ್ಕೊಳ್ಳೋದಿಲ್ಲ ಆ ಥರ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಈಸಿಯಾಗಿ ನಾನು ರಾಗಿ ರೊಟ್ಟಿಯನ್ನು, ಮಿಕ್ಕಿರೋ ಅನ್ನ ವೇಸ್ಟ್ ಆಗಬಾರ್ದು ಅಂದರೆ ಸೊ ಈ ಥರ ರೊಟ್ಟಿಯನ್ನು ಮಾಡ್ಕೊಳ್ಬೋದು. ಎಷ್ಟೋ ಜನ ಒಂದೊತ್ತು ಊಟಕ್ಕಿಲ್ಲದೆ ಕಷ್ಟಪಡ್ತಾ ಇರ್ತಾರಲ್ವ. ನಾವು ರೈಸನ್ನು ಉಳಿಸಿ ಯಾಕೆ ವೇಸ್ಟ್ ಮಾಡಬೇಕು? ಹಾಗಾಗಿ ಉಳಿದಿರೋ ರೈಸ್ ಉಳಿದಿದೆ ಅಂದರೆ ಏನೇ ಪ್ಲ್ಯಾನಿಂಗ್ ಇದ್ದರೂ ಅದನ್ನ ಕ್ಯಾನ್ಸಲ್ ಮಾಡಿ ಈ ಥರ ರೈಸನ್ನು ಬಳಸ್ಕೊಂಡು ಹಿಟ್ಟನ್ನು ಹಾಕಿ ರೊಟ್ಟಿ ಮಾಡೋದು ಪ್ಲ್ಯಾನನ್ನು ನಾನು ಮಾಡ್ಕೊಂಡಿದ್ದೀನಿ. ಒಂದೇ ರೈಸ್ ಫ್ಲೋರನ್ನು ಹಾಕಿ ಅಕ್ಕಿ ರೊಟ್ಟಿಯನ್ನು ಮಾಡ್ಕೊಳ್ತೀನಿ ರೈಸ್ ಉಳ್ಕೊಂಡ್ರೆ, ಇಲ್ಲ ರಾಗಿ ಹಿಟ್ಟನ್ನು ಹಾಕಿಬಿಟ್ಟು ರಾಗಿ ರೊಟ್ಟಿಯನ್ನು ಮಾಡ್ಕೊಳ್ತೀನಿ. ಓಕೆನಾ. ಸೊ ಈ ರೀತಿಯಾಗಿ ನಾನು 2ನೇ ರೊಟ್ಟಿಯನ್ನು ಸಹ ತಟ್ಟಿದ್ದು ಆಯಿತು. ಸೊ ಇವಾಗ ಇಷ್ಟು ಆಗಿದೆ. ಸೊ ಇಷ್ಟು ರೆಡಿ ಆಗಿದೆ. ನನಗೆ ಇಷ್ಟ ಆಗುತ್ತೆ ಅಷ್ಟಾಗಲ್ಲ ತಟ್ಕೊಳ್ತೀನಿ. ಸೊ ಇವಾಗ ಇದು 2ನೇ ರೊಟ್ಟಿ ಸಹ ರೆಡಿಯಾಗಿದೆ. ಸೊ ಇನ್ನೊಂದು ಸ್ವಲ್ಪ ತಟ್ಕೊಳ್ಳೋಣ, ಸ್ವಲ್ಪ ಎಷ್ಟಾಗಲ ಆಗುತ್ತೆ ಅಷ್ಟಾಗಲ ಮಾಡ್ಕೊಳ್ಳೋಣ. ಇನ್ನೂ ತೆಳ್ಳಗೆ ಬರಬೇಕಂದ್ರೆ ಇನ್ನೊಂದು ಮೆಥಡ್ ಇದೆ. ಇನ್ನೂ ತೆಳ್ಳಗೆ ಬರಬೇಕು, ಹರಿದೇ ಹೋಗಬಾರ್ದು, ಎಲ್ಲೂ ಓಪನ್ ಆಗಬಾರ್ದು, ಸಣ್ಣ ಹೋಲ್ ಕೂಡ ಆಗಬಾರ್ದು ಅಂತ ನಿಮ್ಗೆ ಅನಿಸಿದ್ರೆ ಇನ್ನೊಂದು ಮೆಥಡ್ ಇದೆ, ಸುಲಭವಾಗಿರುವಂಥದ್ದು. ಅದು ಸಹ ಹರಿದೋಗೋದಿಲ್ಲ, ನಿಮಗೆ ಈಸಿಯಾಗಿ ಇಷ್ಟ ಆಗೇ ಆಗುತ್ತೆ. ಸೊ ಆ ಮೆಥಡನ್ನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಬನ್ನಿ ಬೇಯಿಸಿರೋ ರೊಟ್ಟಿ ಹೇಗೆ ಕಾಣಿಸುತ್ತೆ ಅಂತ ನೋಡ್ಕೊಬರೋಣ. ನೋಡಿ ಈ ಥರ ಇರುತ್ತೆ, ಸ್ವಲ್ಪ ಲೈಟಾಗಿ ಉಬ್ತಾ ಇರುತ್ತೆ, 2 ಲೇಯರ್ ಆಗಿ ಇರುತ್ತೆ. ಇದನ್ನು ಹರಿದು ತಿನ್ನುವಾಗ, ರೊಟ್ಟಿಯನ್ನು ಪೀಸ್ ಮಾಡ್ಕೊಂಡು ತಿನ್ನುವಾಗ 2 ಲೇಯರ್ ಆಗಿ ಸಿಗುತ್ತೆ ನಮಗೆ. ನೋಡಿ ಇದು ಸ್ವಲ್ಪ ಉಬ್ಬಿರೋದು ಗೊತ್ತಾಗುತ್ತೆ ನಿಮಗೆ. ಸೊ ಈ ಥರ ಇದೆ ಆಯಿತಾ. ಇದು ಬೆಂದು ರೆಡಿ ಆಗಿದೆ ರೊಟ್ಟಿ. ಸೊ ನೆಕ್ಸ್ಟ್ ನಾವು ಇನ್ನೊಂದು ರೊಟ್ಟಿಯನ್ನು ತಟ್ಟಿಯಲ್ಲಿ ಇಟ್ಟು ಬಂದಿದ್ದೀನಿ, ಅದನ್ನು ಇಲ್ಲಿ ಹಾಕೋಣ. ಹಾಕ್ಕೊಂಡೆ ನೋಡಿದ್ರ. ಸೊ ನೆಕ್ಸ್ಟ್ ನಾನು ನಿಮಗೆ ಇನ್ನೊಂದು ರೊಟ್ಟಿಯನ್ನು ತಟ್ಟೋದನ್ನು ತೋರಿಸ್ಕೊಡ್ತೀನಿ. ಆದರೆ ಈ ರೊಟ್ಟಿಯನ್ನು ತಟ್ಟೋದನ್ನು ತೋರಿಸೋದ್ರ ಜೊತೆಗೆ ಇನ್ನೊಂದು ಸುಲಭವಾದಂಥ ವಿಧಾನವನ್ನು ನಿಮಗೆ ಹೇಳ್ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ. ಸೊ ಇದು ಇನ್ನೊಂದು ವಿಧಾನದಲ್ಲಿ ಮಾಡೋದು. ಇದು ತುಂಬ ಸುಲಭವಾದಂಥ ವಿಧಾನ. ಹೀಗೆ ಮಾಡೋದ್ರಿಂದ ರೊಟ್ಟಿ ತುಂಬ ತೆಳುವಾಗಿ ಮಾಡ್ಬೋದು. ರೊಟ್ಟಿ ತಟ್ಟೋದಕ್ಕೆ ಬರೋದಿಲ್ಲ ಅನ್ನೋರು ಸಹ ಮಾಡಬಹುದು. ಹಾಗೆ ರೊಟ್ಟಿ ತುಂಬ ತೆಳುವಾಗಿ ಬರುತ್ತೆ, ಹಾಗೆ ಹರಿಯೋದಿಲ್ಲ, ಒಂದು ಹೋಲ್ ಕೂಡ ಆಗೋದಿಲ್ಲ. ಆ ರೀತಿಯಾಗಿ ತೆಳುವಾಗಿ ಕೈಯಲ್ಲೇ ರೊಟ್ಟಿಯನ್ನು ಮಾಡ್ಬೋದು. ಹಾಗಾದರೆ ಆ ವಿಧಾನ ಏನು ಅಂದರೆ, ಸ್ವಲ್ಪ ಒಣ ಹಿಟ್ಟನ್ನು ನಾವು ಬೇಯಿಸಿರೋ ಹಿಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ.
ಸೊ ಈ ಥರ ನಾದ್ಕೊಂಡು ಅದಾದಮೇಲೆ ನಾವು ರೊಟ್ಟಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಿ, ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿಯಾಗಿ ಒಣ ಹಿಟ್ಟನ್ನು ಆ ಹಿಟ್ಟಿಗೆ, ನಾನು ಬೇಯಿಸಿಟ್ಕೊಂಡಿರೋ ಹಿಟ್ಟಿಗೆ ಹಾಕಿ ಚೆನ್ನಾಗಿ ನಾದುತ್ತಾ ಇದ್ದೀನಿ ಅಂತ. ಹೀಗೆ ಮಾಡೋದ್ರಿಂದ ಪ್ಲಾಸ್ಟಿಕ್ ಮೇಲೆ ತಟ್ಟೋದು ಬೇಡ, ಅಷ್ಟೊಂದು ಅದ್ಭುತವಾಗಿ ರೊಟ್ಟಿಯನ್ನು ತಟ್ಟಬಹುದು. ಸೊ ಯಾರಿಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅನ್ನೋ ಭಯ ಇರುತ್ತಲ್ಲ, ಅವ್ರಿಗೂ ಸಹ ಇದು ಹೆಲ್ಪ್ ಆಗುವಂತಹ ಒಂದು ಐಡಿಯಾ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ, ಈ ರೀತಿ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ನಾದಿದ್ದೀನಿ. ಸೊ ಇವಾಗ ರೊಟ್ಟಿಯನ್ನು ತಟ್ತೀನಿ. ಎಷ್ಟು ತೆಳುವಾಗಿ ಬರುತ್ತೆ, ಇಷ್ಟೋ ತನಕ ನಾನು ತಟ್ಟಿರೋ ರೊಟ್ಟಿಗಿಂತ ತುಂಬ ತೆಳುವಾಗಿ ಬರುತ್ತೆ, ಸ್ವಲ್ಪನೂ ಹರಿಯದೆ ಬರುತ್ತೆ. ಈಗ ನೋಡ್ಬೋದು ನೀವು. ಎಸ್, ಇದು ರೆಡಿಯಾಗಿದೆ. ಈಗ ರೊಟ್ಟಿ ತಟ್ಟೋಣ ಬನ್ನಿ. ಸೊ ಇದಕ್ಕೂ ಸಹ ನೀರನ್ನು ಮುಟ್ಕೊಳ್ತಾ ಈ ರೀತಿ ಚಿಕ್ಕದಾಗಿ ಕೈಯಲ್ಲಿ ತಟ್ಕೊಂಡು ಅದಾದಮೇಲೆ ತಟ್ಟೋದಕ್ಕೆ ಶುರು ಮಾಡೋಣ. ಸೊ ಎಷ್ಟೋ ಜನ ಹೆಣ್ಮಕ್ಳು ರೊಟ್ಟಿ ತಟ್ಟೋದಕ್ಕೆ ಬರಲ್ಲ ಅನ್ನೋ ಕಾರಣಕ್ಕೆ ತುಂಬ ಬೈಸ್ಕೊಳ್ತಾ ಇರ್ತಾರೆ. ನಾನೇ ಅದನ್ನು ನೋಡಿದ್ದೀನಿ ಕಣ್ಣಾರೆ. ಸೊ ಅಂಥ ಹೆಣ್ಮಕ್ಳಿಗೆ ನನ್ನಾಗೆ ಅವರು ಅಲ್ವಾ, ಸೊ ಅಂಥವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಈ ಥರ ಬುದ್ಧಿವಂತಿಕೆಯಿಂದ ಐಡಿಯಾಗಳನ್ನೆಲ್ಲ ನೆನ್ಪಿಟ್ಕೊಳ್ಬೇಕು. ಸೊ ಹಿಟ್ಟನ್ನು ಬೇಯಿಸ್ಕೊಂಡು ಈ ಥರ ಮೆಥಡನ್ನು ನೀವು ಫಾಲೋ ಮಾಡಿದ್ರೆ ಎಂಥವ್ರಿಗೂ ರೊಟ್ಟಿ ಸುಡೋಕ್ಕೆ ಬರುತ್ತೆ ರೀ. ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ. ಒಂದು ಸಲ ನಾನು ಹೇಳ್ದಾಗೆ ರೈಸನ್ನು ಹಾಕ್ಕೊಂಡು ಹಿಟ್ಟು ಬೇಯಿಸಿ ರೊಟ್ಟಿ ಸುಡೋಕ್ಕೆ ಟ್ರೈ ಮಾಡಿ. ಯಾರೂ ಇಲ್ಲದೆ ಇದ್ದಾಗ ಟ್ರೈ ಮಾಡಿ 1-2-3 ಸಲ. ಆಮೇಲೆ ಸ್ವಯಂ ನೀವು ಎಲ್ಲರ ಮುಂದೆನೂ ರೊಟ್ಟಿ ತಟ್ಟಿ ಕೊಡಬಹುದು. ಸೊ ನೀವು ಅನ್ನ ಹಾಕಿನೂ ಹಿಟ್ಟನ್ನು ಬೇಯಿಸ್ಕೊಳ್ಬೋದು. ಬರೀ ನೀರಿಟ್ಟು ಚೆನ್ನಾಗಿ ಕುದ್ಮೇಲೆ ಹಿಟ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಕವರ್ ಮಾಡಿಟ್ಟು ಅದಾದಮೇಲೆ ಮತ್ತೆ ಮಿಕ್ಸ್ ಮಾಡಿ ನಾನು ಹೇಳಿದ ಮೆಥಡಲ್ಲೇ ಮತ್ತೆ ನೀವು ಹಿಟ್ಟು ಬೇಯಿಸ್ಕೊಂಡು ಸಹ ನೀವು ರೊಟ್ಟಿಯನ್ನು ಮಾಡ್ಬೋದು. ಒಟ್ಟಾರೆ ಈ ರೀತಿ ಹಿಟ್ಟನ್ನು ಬೇಯಿಸ್ಕೊಂಡು ನೀವು ಇದೇ ಮೆಥಡನ್ನು ನೀವು ಫಾಲೋ ಮಾಡಿದ್ರೆ ಎಂಥವರಿಗೂ ರೊಟ್ಟಿ ತಟ್ಟೋದಕ್ಕೆ ಬಂದೇ ಬರುತ್ತೆ. ಸೊ ತುಂಬ ಜನಕ್ಕೆ ಬರುತ್ತೆ, ಬಟ್ ಕೆಲವೊಬ್ಬರಿಗೆ ಬರಲ್ಲ ಪಾಪ, ಅವರು ತುಂಬ ಕಷ್ಟಪಡ್ತಾ ಇರ್ತಾರೆ. ನನಗೆ ಗೊತ್ತಿರೋ ಹಾಗೆ ನಮ್ಮೂರಲ್ಲಿ ಹೆಣ್ಮಕ್ಳಿಗೆ ರೊಟ್ಟಿ ಬಂದಿಲ್ಲ ಅಂದರೆ, ರೊಟ್ಟಿ ತಟ್ಟೋದಕ್ಕೆ ಬಂದಿಲ್ಲ ಅಂದರೆ ತುಂಬ ನಿಂದನೆಗಳನ್ನು ಅವರು ಕೇಳಬೇಕಾಗತ್ತೆ. ಸೊ ನಾವು ಸಹ ಕೇಳಬೇಕಾಗ್ತಿತ್ತೋ ಏನೋ ಗೊತ್ತಿಲ್ಲ, ನಮ್ಮಮ್ಮ ಕಲಿಸ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ಸ್ ಹೇಳಬೇಕು ನಮ್ಮಮ್ಮನಿಗೆ. ಸೊ ಇವಾಗ ಅದರಲ್ಲೂ ತೆಳುವಾಗಿ ತಟ್ಟಿದ್ರೆ ಒಂಥರ ಮಾತಾಡ್ತಾರೆ, ದಪ್ಪದಾಗಿ ತಟ್ಟಿದ್ರೆ ಚುಚ್ಚಿ ಮಾತನಾಡ್ತಾರೆ. ಸೊ ಇದೆಲ್ಲ ಹೆಣ್ಮಕ್ಳ ಲೈಫಲ್ಲಿ ಬರುತ್ತೆ. ಸೊ ಇದನ್ನೆಲ್ಲ ಅವಳು ಸಹಿಸ್ಕೊಂಡು ದಾಟಿ ಹೋಗ್ತಾ ಇರಬೇಕು ಅಲ್ವಾ. ಸೊ ಇವಾಗ ನೋಡಿ, ಇದನ್ನು ತಟ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಇದು ಬಂತು ಆಯಿತಾ. ಸ್ವಲ್ಪ ಜಾಸ್ತಿ ನೀರನ್ನು ಟಚ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಹೋಳಾಗಿದೆ, ಅದನ್ನು ಸರಿ ಮಾಡ್ಕೊಳ್ಳೋಣ. ಸೊ ಈ ಥರ ಎಷ್ಟು ಎಕ್ಸ್ಪೀರಿಯೆನ್ಸ್ ಇದ್ದರೂ ಸಹ ಸ್ವಲ್ಪ ಹರಿಯುತ್ತೆ, ಅದನ್ನು ನಾವು ಕವರ್ ಮಾಡ್ಕೊಳ್ತಾ ಈ ರೀತಿ ರೊಟ್ಟಿಯನ್ನು ಮಾಡ್ಬೋದು. ಸೊ ಇದನ್ನ ನೀವು ನೋಡ್ಬೋದು, ಸ್ವಲ್ಪ ಹರಿದೋಯ್ತು, ಅದನ್ನ ಸರಿ ಮಾಡಿಕೊಂಡೆ. ನೋಡಿದ್ರಾ, ಇಷ್ಟೇ ಕೆಲಸ. ಈ ಥರ ನೀವು ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ತೆಳುವಾಗಿ ಬರುತ್ತೆ. ಇದು ತುಂಬ ತೆಳುವಾಗಿ ಬಂದಿದೆ. ಸೊ ನೋಡಿದ್ರಾ, ಈ ಥರ ಉಬ್ಬುತ್ತೆ ಕೂಡ ರೊಟ್ಟಿ. ಎಷ್ಟು ಚೆನ್ನಾಗಿದೆ ಅನಿಸುತ್ತೆ ಅಲ್ವಾ. ಸೊ ಇದನ್ನು ಕೆಂಪು ಚಟ್ನಿ ಜೊತೆಗೆ ಸವಿತಾ ಇದ್ದರೆ ಆಹಾ, ಅಥವಾ ಏನಾದರೂ ಕಾಳು ಪಲ್ಯ, ಹೆಸರು ಕಾಳು ಪಲ್ಯ ಅಥವಾ ಏನಾದರೂ ಪಲ್ಯ ಮಾಡಿಕೊಂಡು ತಿಂದರೂ ಸಹ ತುಂಬಾ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಇವಾಗ ತಿನ್ನೋಕೆ ಬಂದರು ಅಂದರೆ ಅವಾಗನೇ ನೀವು ಬಿಸಿ ಬಿಸಿ ಮಾಡಿಕೊಡಿ ಗ್ಯಾಸ್ ಮೇಲೆ ಹಾಕಿ. ಸೊ ಈ ರೀತಿಯಾಗಿ ರೆಡಿ ಮಾಡಿಟ್ಕೊಂಡು ಯಾವಾಗ ಬರ್ತಾರೆ ಅವಾಗ ಬಿಸಿ ಮಾಡಿ ಕೊಡಬಹುದು, ಅಥವಾ ಮಾಡಿ ತಕ್ಷಣ ಕೊಟ್ಟರೆ ಬಿಸಿ ಬಿಸಿಯಾಗಿರುತ್ತೆ, ಇಷ್ಟ ಆಗುತ್ತೆ. ಸೊ ಫ್ರೆಂಡ್ಸ್, ಯಾರಿಗೆಲ್ಲ ನನ್ನ ಈ ರಾಗಿ ರೊಟ್ಟಿ ರೆಸಿಪಿ ಇಷ್ಟ ಆಯಿತು, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನನಗೆ. ಹಾಗೆ ಶೇರ್ ಮಾಡಿ. ನಿಮಗೆ ಯಾರ್ಯಾರಿಗೆಲ್ಲ ರಾಗಿ ರೊಟ್ಟಿ ಮಾಡಿಸ್ಬೇಕು ಅಂತ ಆಸೆ ಪಡ್ತೀರಾ ಅವರಿಗೆಲ್ಲ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲಾಸ್ಟ್ ಟೈಮ್ ನನ್ನ ರೊಟ್ಟಿ ವಿಡಿಯೋನ 17,000 ಜನ ನೋಡಿದ್ದಾರೆ, ಸಬ್ಸ್ಕ್ರೈಬ್ ಆಗಿಲ್ಲ ಯಾರೂ, ಬೇಜಾರಿದೆ. ಸೊ ಈ ರೀತಿ ಕೆಂಪು ಚಟ್ನಿಯನ್ನು ಮಾಡ್ಕೊಳ್ಳೋದು ಮರಿಬೇಡಿ. ಒಣ ಕೊಬ್ಬರಿಯನ್ನು ಹಾಕಿ ಕೆಂಪು ಚಟ್ನಿಯನ್ನು ಮಾಡ್ಕೊಳ್ಳಿ, ರೊಟ್ಟಿಯನ್ನು ಸವಿರಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೊಂದು ಅದ್ಭುತವಾದ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು, ಬಾಯ್.